ಈ ವರ್ಷ ಅವ್ರಿಗೇನೋ ಜಾತಕದಲ್ಲಿ ಏನೋ ತಿರುಗುತ್ತಂತೆ, ಅದು ಏನೇನೋ ಆಗುತ್ತಂತೆ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಯೋಗ ಬಹಳ ಜೋರಾಗಿದೆಯಂತ ಅವ್ರಿಗೆ. ಬರೀ ಯೋಗ ಜೋರಾಗಿದ್ದರೆ ಅಧಿಕಾರ ಸಿಕ್ಕಿಬಿಡೋದಿಲ್ಲ. ಯೋಗ ಚೆನ್ನಾಗಿತ್ತು, ಟೈಮ್ ಚೆನ್ನಾಗಿದೆ ಅಂದರೆ ಅಧಿಕಾರ ಸಿಕ್ಕಿಬಿಡೋದಿಲ್ಲ. ಅಧಿಕಾರ ಹತ್ತಿರ ಇರುತ್ತೆ, ಅದು ಬರೋದಿಲ್ಲ ಅಂದರೆ ಒದ್ದು ತಗೋಬೇಕು. ಹೇಳಿಲ್ವಾ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಲಿ ಒದ್ದು ತಗೊಂಡಿದ್ದೆ ನಾನು ಅಂತ. ಒದ್ದು ತಗೊಳ್ಳೋದಕ್ಕೆ ಅವ್ರು ತಯಾರಾಗಿದ್ದಾರೆ. ಅಂಥ ಟೈಮ್ನಲ್ಲಿ ಬಿಟ್ರಪ್ಪ ಒಂದು ಜಾತಿ ಗಣತಿ ಅಂತ. ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನು ಧರ್ಮ ಸಂಕಟ ಅನ್ನಬೇಕಾ, ಜಾತಿ ಸಂಕಟ ಅನ್ನಬೇಕಾ? ನೆನ್ನೆ ಕಾಂಗ್ರೆಸ್ ಶಾಸಕರುಗಳದ್ದೊಂದು ಸಭೆ ಮಾಡಿದರು ಅವರು ಮನೇಲಿ. ಸಭೆಯಲ್ಲಿ ಮಾತಾಡಿದ್ರಂತೆ, ನೋಡ್ರಿ ನಾನು KPCC ಅಧ್ಯಕ್ಷ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾಳೆಯ ಕ್ಯಾಬಿನೆಟ್ನಲ್ಲಿ ಇದರ ವಿರುದ್ಧ ಸಾರಾಸಗಟಾಗಿ ನಿಂತ್ಕೊಂಡು ಮಾತಾಡ್ಬಿಡೋದು ಸರಿ ಇರೋದಿಲ್ಲ. ನನಗೆ ಮಾತಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಸೀನಿಯರ್ ಮಿನಿಸ್ಟರ್ಸ್ ನೀವು ಮಾತಾಡಿ ಅಂದ್ರಂತೆ. ಎಲ್ಲ ಸೇರಿ ತೀರ್ಮಾನ ಆಗಿದೆ ಅಲ್ಲಿ. ಚಲುವರಾಯಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು ಮಾತಾಡೋದು ನಾಳೆ ಅಂತ. ನಾಳೆ ಕ್ಯಾಬಿನೆಟ್ನಲ್ಲಿ ಅವರಿಬ್ಬರು ಮಾತಾಡ್ತಾರಂತೆ. ಡಿ ಕೆ ಶಿವಕುಮಾರ್ ಅವರು ನನ್ನ ಸ್ಥಾನಕ್ಕೆ ನನ್ನ ಘನತೆಗೆ ಸರಿಯಾದದ್ದು ನಾನು ಮಾತಾಡ್ತೀನಿ ಅಂತ ಹೇಳಿದಾರಂತೆ. ಏನು ಮಾತಾಡ್ತಾರೆ ಅಂತ ಕ್ಯಾಬಿನೆಟ್ ಆದಮೇಲೆ ಗೊತ್ತಾಗಬೇಕು ಡಿ ಕೆ ಶಿವಕುಮಾರ್ ಏನಂದರು ಅಂತ.